ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ, ಪಾಶ್ಚಾತ್ಯ ಧರ್ಮಗಳು ಎಂಬಂತಹ ಚಾಪ್ಟರ್ ನಿಂದ ಕ್ರಿಶ್ಚಿಯನ್ ಧರ್ಮ ಹೇಗೆ ಪ್ರಸಾರವಾಯಿತು ಅಂತ ಕೇಳಿದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕರು ಅಥವಾ ಪ್ರವರ್ತಕರು ಯಾರು ಮಕ್ಕಳೇ? ಯೇಸು ಕ್ರಿಸ್ತರು ಅಲ್ವಾ? ಯೇಸು ಕ್ರಿಸ್ತರು. ಓಕೆ, ಮೊದಲಿಗೆ ಯೇಸು ಕ್ರಿಸ್ತರು ಇಸ್ರೇಲ್ ನಲ್ಲಿ ಸಂಚರಿಸಿ ಧರ್ಮ ಬೋಧನೆಯನ್ನ ಶುರು ಮಾಡ್ತಾರೆ. ಓಕೆ, ಧರ್ಮ ಬೋಧನೆಯನ್ನ ಮಾಡಿದರು, ಪ್ರಚಾರವನ್ನ ಮಾಡ್ತಾರೆ. ಇಸ್ರೇಲ್ ದೇಶದಾದ್ಯಂತ ಸಂಚರಿಸಿ ಪ್ರಚಾರವನ್ನು ಮಾಡ್ತಾರೆ. ಯೇಸುವನ್ನು ಶಿಲುಬೆಗೇರಿಸಿದ ನಂತರ ಅವರ ಶಿಷ್ಯರನ್ನು ಸಹ ಹಿಂಸಿಸಲಾಗತ್ತೆ. ಓಕೆ, ಸೊ ಅವರು ಯಹೂದಿ ಸಂಪ್ರದಾಯಸ್ಥರು ಯೇಸು ಕ್ರಿಸ್ತರನ್ನ ಏನ್ ಮಾಡ್ತಾರೆ ಮಕ್ಕಳೇ? ಶಿಲುಬೆಗೇರಿಸ್ತಾರೆ. ಅವರನ್ನ ರೋಮ್ನ ರಾಜ್ಯಪಾಲನಿಗೆ ಒಪ್ಪಿಸಿದ ನಂತರ ರೋಮ್ನ ರಾಜ್ಯಪಾಲನು ಶಿಲುಬೆಗೇರಿಸುವ ಒಂದು ಮರಣದಂಡನೆ ಶಿಕ್ಷೆಯನ್ನು ನೀಡ್ತಾನೆ. ಗೋಲ್ಗೋಥಾ ಎಂಬಂತ ಬೆಟ್ಟದಲ್ಲಿ ಅವರನ್ನ ಶಿಲುಬೆಗೇರಿಸಲಾಯಿತು. ಅವರಲ್ಲಿ ಕೆಲವರನ್ನು ಹಿಂಸಿಸಿ, ಶಿಷ್ಯರನ್ನು ಹಿಂಸಿಸಿ ಅವರನ್ನು ಕೂಡ ಶಿಲುಬೆಗೆ ಏರಿಸಲಾಯಿತು. ಚಕ್ರವರ್ತಿ ಕಾನ್ಸ್ಟಂಟೈನ್ ಸಮಯದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ರಾಜ್ಯ ಧರ್ಮವಾಗಿ ಸ್ವೀಕರಿಸಲಾಯಿತು. ತರುವಾಯ ಕ್ರಿಶ್ಚಿಯನ್ ಧರ್ಮವು ಯುರೋಪಿನಾದ್ಯಂತ ಹರಡಿತು. ಓಕೆ, ಸೊ ಹೀಗಾಗಿ ಇಂದು ಕ್ರಿಶ್ಚಿಯನ್ ಚರ್ಚುಗಳು ಪ್ರಪಂಚದಾದ್ಯಂತ ಕಂಡು ಬರುತ್ತವೆ ಮತ್ತು ಅತ್ಯಂತ ಹೆಚ್ಚಿನ ಅನುಯಾಯಿಗಳನ್ನು ಹೊಂದಿರುವಂತಹ ಧರ್ಮ ಪ್ರಪಂಚದಲ್ಲಿ ಕ್ರೈಸ್ತ ಧರ್ಮ. ಓಕೆ, ಥ್ಯಾಂಕ್ ಯು.